गजाननं भूतगणादिसेवितं कपिस्थजम्बूफलसारभक्षितम् उमासुताशोकविनाशकारणं नमामि विघ्नेश्वरपादपङ्कजं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभङ्गं लक्ष्मीकान्ता कमलनयना योगिविद्यानगम्यं वन्दे विष्णु भवभयहरं ಸರ್ವಲೋಕೈಕನಾಥಂ. 49ನೇ ಅಧ್ಯಾಯ, 49 ಅಧ್ಯಾಯ. ಹರಿಕಾನೋಬ ಸೋಮದೇವ ಸ್ವಾಮಿ ನಾನಾ ಸಾಹೇಬ ಚಾಂದರ್ಕರ ಇವರ ಅನುಭವಗಳು. ಬ್ರಹ್ಮನನ್ನು ಕುರಿತು ಸದ್ಗುರುವನ್ನು ಹೊಗಳುವ ವೇದಗಳಿಂದಲೂ ಪುರಾಣಗಳಿಂದಲೂ ಸಾಧ್ಯವಿಲ್ಲ. ಆದರೆ ಅದು ಇಲ್ಲದೆ ಇರುವಾಗ ನಮ್ಮಂತಹ ಪಾಮರರು ಸದ್ಗುರುವಾದ ಸಾಯಿಬಾಬಾ ಅವರನ್ನು ವರ್ಣಿಸಲು ಹೇಗೆ ಸಾಧ್ಯ? ಈ ಬಗ್ಗೆ ನಾವು ಮೌನದಿಂದ ಇರುವುದೇ ಒಳ್ಳೆಯದು. ಮೌನ ವ್ರತವೇ ಸದ್ಗುರುವಿನ ವರ್ಣನೆ, ಒಳ್ಳೆಯ ಮಾರ್ಗ. ಆದರೆ ಸಾಯಿಬಾಬಾ ಅವರು ಸದ್ಗುರುವನ್ನು ನಮ್ಮ ಮೌನ ವ್ರತವನ್ನು ಮುರಿದು ನವ ಬಾಯಿ ತೆಗೆಯುವಂತೆ ಮಾಡುತ್ತಾರೆ. ಬಂಧು ಬಲಗದವರನ್ನು ಜೊತೆಯಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಆಹಾರ ರುಚಿಸುವುದಿಲ್ಲ. ಆದರೆ ಅವರು ನಮ್ಮ ಹತ್ತಿರ ಇದ್ದರೆ ಅದಕ್ಕೆ ರುಚಿ ಬರುತ್ತದೆ. ಇದು ಸಾಯಿಲೀಲ ಅಮೃತದಲ್ಲಿ ಅನ್ವಯಿಸುತ್ತದೆ. ಈ ಅಮೃತವನ್ನು ಒಬ್ಬರೇ ಸೇವಿಸಲಾಗುವುದಿಲ್ಲ. ಸ್ನೇಹಿತರು ಬಂಧು ಬಲಗದವರು ನಮ್ಮ ಜೊತೆ ಇದ್ದರೆ ಅದರ ರುಚಿ ಬೇರೆ. ಈ ಶ್ರೀ ಸಾಯಿಬಾಬಾ ಅವರೇ ಸ್ವತಃ ತಮ್ಮ ಕಥೆಗಳನ್ನು ಬರೆಯುವ ಪ್ರೇರೇಪಿಸಿ ಬರೆಸಿಕೊಳ್ಳುತ್ತಾರೆ. ಅವರಲ್ಲಿ ಶರಣಾಗತರಾಗಿ ಅವರನ್ನು ಭಕ್ತಿಯಿಂದ ಜ್ಞಾನಿಸುವುದೊಂದೇ ನಮ್ಮ ಕರ್ತವ್ಯ. ತಪಸ್ಸು ಮಾಡುವುದು, ಯಾತ್ರೆ, ಹರಕೆ, ತ್ಯಾಗ, ಧ್ಯಾನ ಇವುಗಳಿಂದ ಉತ್ತಮವಾದುದು ಸದ್ಗುರುವನ್ನು ಕುರಿತು ಧ್ಯಾನಿಸುವುದು. ಇದಕ್ಕೆಲ್ಲ ಶ್ರೇಷ್ಠವಾದದ್ದು ಬೇರೆ ಏನಿಲ್ಲ. ಕಾರಣ ನಾವು ಸಾಯಿ ನಾಮವನ್ನು ಉಚ್ಚರಿಸುತ್ತಾ, ಅವರ ವಚನಗಳನ್ನು ಸ್ಮರಿಸುತ್ತಾ, ಅವರ ಮಹಿಮೆಯನ್ನು ಧ್ಯಾನ ಮಾಡುತ್ತಾ ಲೀನರಾಗಬೇಕು. ನಮ್ಮ ಸಂಸಾರ ಬಂಧನವನ್ನು ತೊಲಗಿಸಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗ ಇನ್ನೊಂದಿಲ್ಲ. ಈ ಹೇಳಿದಂತೆ ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲಿಸಿದರೆ ಸಾಯಿಯವರು ನಮ್ಮ ಸಹಾಯಕ್ಕೆ ಬಂದೇ ಬರುವರು ಮತ್ತು ಭವಬಂಧನದಿಂದ ನಮ್ಮನ್ನು ಮತ್ತೆ ಕಾಪಾಡುವರು. ಮುಂಬಯಿಯ ಹರಿ ಕಾನೋಬ ಎಂಬವರು ತಮ್ಮ ಬಂಧು ಮಿತ್ರರಿಂದ ಬಂದು ಬಾಬಾ ಅವರ ಲೀಲೆಗಳನ್ನು ಕೇಳಿ ಅನುಮಾನಿಸಿ ಅವುಗಳನ್ನು ಪರೀಕ್ಷಿಸಲು ಕೆಲವು ಮಿತ್ರರೊಡನೆ ಸಿರಿಗಿ ಬಂದರು. ಜರತಾರಿ ಪೇಟ ತಲೆಗೆ ಸುತ್ತಿಕೊಂಡು ಹೊಸ ಚಪ್ಪಲಿ ಹಾಕಿಕೊಂಡು ಅವರು ಬಂದಿದ್ದರು. ದೂರದಿಂದಲೇ ಬಾಬಾ ಅವರನ್ನು ನೋಡಿ ನಮಸ್ಕರಿಸಬೇಕೆಂದು ಅವರು ಇಚ್ಛಿಸಿದರು. ತಮ್ಮ ಹೊಸ ಚಪ್ಪಲಿ ಎಲ್ಲಿ ಇಡಬೇಕೆಂದು ಬಹಳ ಯೋಚಿಸಿ ಕಡೆಗೆ ಹೊರಗಡೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಟು ಮಸೀದಿ ಪ್ರವೇಶ ಮುಂದೆ ಬಾಬಾ ಅವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ ಹಿಂದಿರುಗಿ ಬಂದು ನೋಡಿದಾಗ ಅವರ ಚಪ್ಪಲಿ ಇರಲಿಲ್ಲ. ಎಷ್ಟು ಹುಡುಕಿದರೂ ಅವು ಚಪ್ಪಲಿ ಸಿಗದೆ ತಮ್ಮ ನಿವಾಸಕ್ಕೆ ಹಿಂದಿರುಗಿದರು. ಅನಂತರ ಸ್ನಾನ ಮಾಡಿ ದೇವರ ಪೂಜೆ ನೆರವೇರಿಸಿ ನೈವೇದ್ಯವನ್ನು ಅರ್ಪಿಸಿ ಊಟಕ್ಕೆ ಕುಳಿತುಕೊಂಡರು. ಆದರೂ ಮನಸ್ಸಿನಲ್ಲಿ ಚಪ್ಪಲಿ ನೆನಪು ಬರುತ್ತಲೇ ಇತ್ತು. ಊಟವಾದ ನಂತರ ಕೈ ತೊಳೆಯಲು ಹೊರಗೆ ಬಂದರು. ಆಗ ಒಬ್ಬ ಹುಡುಗ ಇವರ ಕಡೆ ಬರುತ್ತಿದ್ದುದನ್ನು ನೋಡಿ ಆ ಹುಡುಗನ ಒಂದು ಜೊತೆ ಚಪ್ಪಲಿಯನ್ನು ಕೋಲಿನಲ್ಲಿ ಸಿಕ್ಕಿಕೊಂಡು ಕೈ ತೊಳೆಯುತ್ತಿದ್ದವರನ್ನು ಕುರಿತು ಬಾಬಾ ಅವರು ಈ ಕೋಲು ಮತ್ತು ಚಪ್ಪಲಿ ಕೊಟ್ಟು ಹರಿಕೆ ಬೇಟ ಜರಿಕೆ ಪೇಟ ಎಂದು ಕೂಗುತ್ತಾ ಹೋಗು. ಯಾರಾದರೂ ಆ ಚಪ್ಪಲಿ ತಮ್ಮದೆಂದು ಹೇಳಿದರೆ ಅವರ ಹೆಸರು ತಿಳಿದುಕೋ. ಅವರು ಕಾನೋಬನ ಮಗ ಎಂಬುದನ್ನು ಕೇಳಿ ಅವರು ಜರಿಪೇಟ ಹಾಕಿಕೊಂಡಿರುತ್ತಾರೆ ಎಂಬುದನ್ನು ನೋಡಿ ಅನಂತರ ಇವುಗಳನ್ನು ಕೊಡು ಎಂದು ಎಂದನು. ಹರಿ ಕಾನೋಬ ಇದನ್ನು ಕೇಳಿ ಸಂತಸದಿಂದ ಅವನ ಹತ್ತಿರ ಬಂದು ತಾನೇ ಹರಿ ಕಾನೋಬ ಎಂದು ಕಾನೋಬನ ಪುತ್ರರೆಂದು ಹೇಳಿ ಜರಿಪೇಟವನ್ನು ಹುಡುಗನಿಗೆ ತೋರಿಸಿದರು. ಹುಡುಗನು ನಂತರ ಅವರಿಗೆ ಚಪ್ಪಲಿ ಕೊಟ್ಟನು. ಆಗ ಅವರು, ನಾನು ಜರಿಪೇಟ ಹಾಕಿಕೊಂಡಿರುವುದನ್ನು ಎಲ್ಲರಿಗೂ ಗೊತ್ತಿದೆ. ಬಾಬಾ ಅವರು ಸಹ ಇದನ್ನು ನೋಡಿರಬಹುದು. ಆದರೆ ನಾನು ಶಿರಡಿಗೆ ಬರುತ್ತಿರುವುದು ಇದೇ ಮೊದಲ ಬಾರಿ. ಹರಿ ಕಾನೋಬ ಎಂದು ನಾನೊಬ್ಬನ ಹೆಸರು. ಹರಿ ಕಾನೋಬ ಎಂದು ನಾನು ಕಾನೋಬನ ಪುತ್ರನೆಂದು ಅವರಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸಿ ಮಗ್ನರಾದರು. ಅವರು ಶಿರಡಿಗೆ ಬಂದಿರುವುದು ಅವರನ್ನು ಪರೀಕ್ಷಿಸಲು ಸುಗ.
ಈ ಘಟನೆಯಿಂದ ಬಾಬಾ ಅವರು ನಿಜವಾದ ಸತ್ಪುರುಷರೆಂದು ಅರಿವಾಗಿ ಅವರು ಮುಂದೆ ಮುಂಬೈಗೆ ಹಿಂದಿರುಗಿದರು. ಸೋಮದೇವ ಸ್ವಾಮಿ ಈಗ ಬಾಬಾ ಅವರನ್ನು ಪರೀಕ್ಷಿಸುವುದಕ್ಕಾಗಿ ಬಂದ ಇನ್ನೊಬ್ಬ ವಿಚಾರವನ್ನು ಪರಿಶೀಲಿಸೋಣ. ಕಾಕಸಾಹೇಬ ದೀಕ್ಷಿತ ಸಹೋದರ ಬಾಯಿಜಿ ಅವರ ನಾಗಪುರದಲ್ಲಿ ವಾಸವಾಗಿದ್ದರು. ಅವರು 1916ರಲ್ಲಿ ಹಿಮಾಲಯ ಪರ್ವತಕ್ಕೆ ಹೋದಾಗ ಅಲ್ಲಿ ಉತ್ತಮ ಕಾಶಿ ಹರಿದ್ವಾರದ ಶ್ರೀ ಸೋಮದೇವ ಸ್ವಾಮಿಯವರ ಪರಿಚಯವಾಯಿತು. ಮುಂದೆ 5 ವರ್ಷಗಳ ನಂತರ ಸೋಮಸ್ವಾಮಿ ನಾಗಪುರಕ್ಕೆ ಬಾಜಿಯವರ ಕಡೆಗೆ ಬಂದರು. ಅಲ್ಲಿ ಸಾಯಿಬಾಬಾ ಅವರ ಲೀಲೆಗಳನ್ನು ಕೇಳಿದರು. ಆಗ ಶಿರಡಿಗೆ ಹೋಗಿ ಅವರು ಬಾಬಾ ದರ್ಶನ ಪಡೆಯಬೇಕೆಂದು ಅವರಿಗೆ ಇಚ್ಛೆಯಾಯಿತು. ಬಾಯಿಜಿ ಅವರಿಂದ ಪರಿಚಯ ಪತ್ರ. ಪಡೆದು ಶಿರಡಿಗೆ ಹೊರಟರು. ಮನ್ಮಾಡ ಕೋಪರ್ಗಾವ ದಾಟಿದ ನಂತರ ಟಾಂಗ ಮಾಡಿಕೊಂಡು ಶಿರಡಿಗೆ ನಡೆದರು. ಶಿರಡಿ ಸಮೀಪಿಸಿರುವಾಗಲೇ ದೂರದಿಂದಲೇ ಮಸೀದಿಗೆ ಮೇಲೆ ಹಾರಾಡುತ್ತಿದ್ದ ಧ್ವಜವು ಕಣ್ಣಿಗೆ ಬಿತ್ತು. ಬೇರೆ ಬೇರೆ ಸಂತರ ಆಚರಣೆ ಬೇರೆ ಬೇರೆಯಾಗಿರುವುದು ಧ್ವಜವನ್ನು ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಈ ಸಂತರಿಗೆ ಧ್ವಜದ ಮೋಹ ಏಕೆ ಎಂದರು.